ಕಬ್ಬಿಣಾಂಶದ ಕೊರತೆ ಇರುವವರು ಆಹಾರದಲ್ಲಿ ಏನನ್ನು ಸೇವಿಸಿದರೆ ಉತ್ತಮ? ಆಪ್ಷನ್ಸ್ ಎ ಮಜ್ಜಿಗೆ, ಬಿ ಹಾಲು, ಸಿ ಬೆಲ್ಲ, ಡಿ ಸೊಪ್ಪುಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಲ. ಕಬ್ಬಿಣಾಂಶದ ಕೊರತೆ ಇರುವವರು ಆಹಾರದಲ್ಲಿ ಬೆಲ್ಲವನ್ನು ಸೇವಿಸಿದರೆ ಉತ್ತಮ. ಎರಡನೇ ಪ್ರಶ್ನೆ. ಒಂಟೆಯ ನಂತರ ಯಾವ ಜೀವಿ ಕಡಿಮೆ ನೀರು ಕುಡಿಯುತ್ತದೆ? ಆಪ್ಷನ್ಸ್ ಎ ಇರುವೆ, ಬಿ ಇಲಿ, ಸಿ ಹಾವು, ಡಿ ಜಿಂಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇಲಿ. ಒಂಟೆಯ ನಂತರ ಇಲಿ ಕಡಿಮೆ ನೀರು ಕುಡಿಯುತ್ತದೆ. ಮೂರನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಪಾಲಕ್ ಸೊಪ್ಪನ್ನು ಮಿತವಾಗಿ ಸೇವಿಸಬೇಕು? ಆಪ್ಷನ್ಸ್ ಎ ಅಸ್ತಮಾ, ಬಿ ಅಸಿಡಿಟಿ, ಸಿ ಮಧುಮೇಹ, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಥೈರಾಯ್ಡ್. ಥೈರಾಯ್ಡ್ ಸಮಸ್ಯೆ ಇರುವವರು ಪಾಲಕ್ ಸೊಪ್ಪನ್ನು ಮಿತವಾಗಿ ಸೇವಿಸಬೇಕು. ನಾಲ್ಕನೇ ಪ್ರಶ್ನೆ. ಚಳಿಗಾಲದ ವೇಳೆ ಬೆಳಿಗ್ಗೆ ಯಾವ ಲಕ್ಷಣಗಳು ಕಾಣಿಸಿಕೊಂಡರೆ ಹೃದಯಾಘಾತದ ಸೂಚನೆ? ಆಪ್ಷನ್ಸ್ ಎ ಉಸಿರಾಟದ ತೊಂದರೆ, ಬಿ ಕುತ್ತಿಗೆ ನೋವು, ಸಿ ತಲೆ ಸುತ್ತು, ಡಿ ಆಯಾಸ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಬೆಳ್ಳಂಬೆಳಗ್ಗೆ ಈ ಲಕ್ಷಣಗಳು ಕಾಣಿಸಿಕೊಂಡರೆ ತುಂಬಾನೇ ಎಚ್ಚರದಿಂದಿರಿ. ಯಾವುದನ್ನು ಲಘುವಾಗಿ ಪರಿಗಣಿಸಬೇಡಿ. ಚಳಿಗಾಲದಲ್ಲಿ ಮಾಲಿನ್ಯದ ಪ್ರಮಾಣ ಹೆಚ್ಚಿರುತ್ತದೆ. ಅಸ್ತಮ ರೋಗಿಗಳು ಉಸಿರಾಟದ ಸಮಸ್ಯೆಯನ್ನು ಎದುರಿಸುತ್ತಾರೆ. ಆದರೆ ಅಸ್ತಮ ಇಲ್ಲದವರು ಕೂಡ ಉಸಿರಾಟದ ತೊಂದರೆ ಇದ್ದರೆ ಮತ್ತು ಪ್ರತಿದಿನ ಬೆಳಿಗ್ಗೆ ಈ ಸಮಸ್ಯೆ ಉಂಟಾದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ರಾತ್ರಿ ಸರಿಯಾಗಿ ನಿದ್ದೆ ಆಗಿದ್ದರೂ ಬೆಳಿಗ್ಗೆ ಎದ್ದೇಳಲು ಸಾಧ್ಯವಾಗದಿದ್ದರೆ ನಿಮ್ಮ ದೇಹವು ದುರ್ಬಲವಾಗಿದ್ರೆ ಅದು ಹೃದಯ ಕಾಯಿಲೆಯ ಸಂಕೇತವಾಗಿದೆ. ತೀವ್ರ ಆಯಾಸವು ಹೃದಯಕ್ಕೆ ಅಪಾಯಕಾರಿ ಅಂಶವಾಗಿದೆ. ಇನ್ನು ಬೆಳಿಗ್ಗೆ ಎದ್ದಾಗ ತಲೆ ಸುತ್ತು, ವಾಂತಿ ಆಗುತ್ತಿದೆಯೇ? ಮೆದುಳಿನಲ್ಲಿ ಕಳಪೆ ರಕ್ತ ಪರಿಚಲನೆಯಾಗಿ ಚಳಿಗಾಲದಲ್ಲಿ ಇಂತಹ ರೋಗ ಲಕ್ಷಣಗಳು ಬೆಳಿಗ್ಗೆ ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಅಂತಹ ಲಕ್ಷಣಗಳನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಇದು ಇಷ್ಟೇ ಅಲ್ಲದೆ ಕುತ್ತಿಗೆಯಲ್ಲಿ ನೋವು, ಅದರಲ್ಲೂ ವಿಶೇಷವಾಗಿ ಎಡ ಭಾಗದಲ್ಲಿ ನೋವು ಕಾಣಿಸಿಕೊಂಡರೆ ಅದು ಹೃದಯಾಘಾತದ ಸಂಕೇತವಾಗಿದೆ. ಚಳಿಗಾಲದಲ್ಲಿ ರಕ್ತನಾಳಗಳು ಸಂಕುಚಿತಗೊಂಡಾಗ ಈ ರೀತಿಯ ನೋವು ಉಲ್ಬಣಗೊಳ್ಳುತ್ತದೆ. ಅಲ್ಲದೆ ಚಳಿಗಾಲದಲ್ಲಿ ಹೃದಯ ಬಡಿತವು ಅನಿಯಮಿತವಾಗಿದ್ದರೆ ಖಂಡಿತವಾಗಿಯೂ ವೈದ್ಯರನ್ನು ಸಂಪರ್ಕಿಸಿ. ಐದನೇ ಪ್ರಶ್ನೆ. ಭಾರತದಲ್ಲಿ ಯಾವ ಎಣ್ಣೆಯನ್ನು ಹೆಚ್ಚು ಬಳಸಲಾಗುತ್ತದೆ? ಆಪ್ಷನ್ಸ್ ಎ ಸೂರ್ಯಕಾಂತಿ ಎಣ್ಣೆ, ಬಿ ತೆಂಗಿನ ಎಣ್ಣೆ, ಸಿ ಸಾಸಿವೆ ಎಣ್ಣೆ, ಡಿ ಮೀನಿನ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಸಿವೆ ಎಣ್ಣೆ. ಭಾರತದಲ್ಲಿ ಸಾಸಿವೆ ಎಣ್ಣೆಯನ್ನು ಹೆಚ್ಚು ಬಳಸಲಾಗುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಜ್ಞಾನದೇಗುಲ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಲವ್ ಯು ಆಲ್. ಟೇಕ್ ಕೇರ್.